ಮಾಡಿ ಅದರಲ್ಲಿ ಹೇಳ್ಬೇಕು ಅಂದರೆ ಯಮುನಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಅವಳಿಂದನೇ ಇವತ್ತು ನಾನು ಇಷ್ಟೆಲ್ಲ ಎಲ್ಲರೂ ರೈಟ್ ಥರ ಸೇರ್ಲಿಕ್ಕೆ ಹಾಗಾಗಿ ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೆ ಅಷ್ಟೇ. ನೈಸ್ ಯಮುನಾ, ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ನಿಮ್ಮಿ ಆ್ಯಂಡ್ ರಿಯಲಿ ಇವತ್ತು ನಾನು ನಿಜವಾಗ್ಲೂ ಯಮುನಾಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲೋ ಇದ್ವಿ, ಎಲ್ಲೋ ಹುಟ್ಟಿದ್ದೀವಿ, ಎಲ್ಲೋ ಬೆಳೆದಿದ್ದೀವಿ, ಯಾವುದೋ ಜಾತಿ, ಯಾವುದೋ ಧರ್ಮ. ನನ್ನ ವಿಡಿಯೋ ಯಾರು ನೋಡ್ತಾ ಇದ್ದಾರೆ ಅವ್ರಿಗೆಲ್ಲ ಅರ್ಥ ಆಗಿದೆ ಅಂದ್ಕೊಳ್ತಿದ್ವಿ. ಇದು ನೆಕ್ಸ್ಟ್ ಡೇ ಅಂದರೆ ನಾವು ಗೆಟ್ ಟುಗೆದರ್ ಪಾರ್ಟಿ ಮಾಡ್ತಿದ್ದೀವಲ್ಲ ಅಲ್ಲಿಯ ನೆಕ್ಸ್ಟ್ ಡೇ ವಿಡಿಯೋ ಇದು. ಬೆಳಗ್ಗೆನೇ ಎದ್ದು ಲೇಟಾಗಿದ್ವಿ, ಜಾತ್ರೆಗೆಲ್ಲ ಹೋಗಿ ಬಂದು ಲೇಟಾಗಿದ್ರಿ, ಕಾಫಿ ಕುಡ್ಕೊಂಡು ಕೂತಿದ್ವಿ. ಇನ್ನೂ ಸ್ವಲ್ಪ ಜನ ಬರಬೇಕಿತ್ತು, ಅವರೆಲ್ಲ ಸಂಡೇ ಬರ್ತೀವಿ ಅಂತ ಹೇಳಿದರು. ಯಾಕೆಂದರೆ ತವ್ರ ಮನೆ ಅಲ್ಲೇ ಇರೋದ್ರಿಂದ ಎಲ್ಲರೂ ಅಷ್ಟಷ್ಟು ಬೇಗ ಬರೋಕ್ಕಾಗಲ್ಲ. ಅಂದರೆ ನೈಟೆಲ್ಲ ಬಂದಿದ್ದರು, ಬೆಳಗ್ಗೆ ಎಲ್ಲ ತಿರ್ಗಾ ಹೋಗಿ ಜಾತ್ರೆ ಮುಗಿಸ್ಕೊಂಡು ಹೋಗಿ ಬಂದರು. ಹಾಗಾಗಿ ಎಲ್ಲರೂ ಇವಾಗ ಬರ್ತಾಯಿದ್ದಾರೆ. ನಾವು ಕೂಡ ಎಲ್ಲ ರೆಡಿ ಆಗ್ತಾ ಇದ್ದೀವಿ. ಒಬ್ರನ್ನೊಬ್ರು ನೋಡಿಕೊಂಡು ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಎಲ್ಲರಿಗೂ ಸರ್ಪ್ರೈಸ್ ಅನ್ನಿಸ್ತಾ ಇತ್ತು. ಯಾಕಂದರೆ 28 ವರ್ಷದ ಫ್ರೆಂಡ್ಶಿಪ್ ಇದು ಈಗ ನಿನ್ನೆ ಮೊನ್ನೆಯಿಂದ 2 ವರ್ಷದಿಂದ ಆಗಲಿ ಬಂದಿರೋವಂಥದ್ದಲ್ಲ. ಚೈಲ್ಡ್ಹುಡ್ ಫ್ರೆಂಡ್ಸು, ಅಂದರೆ ನಾವು ಫಸ್ಟಿಂದ 10th ವರೆಗೂ ಓದಿರೋ ಫ್ರೆಂಡ್ಸು. ನಾವು ಎಲ್ಲರೂ ಮೀಟ್ ಮಾಡ್ತಿದ್ವಿ ಅಂದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಎಲ್ಲರ ಮುಖದಲ್ಲೂ ಏನೋ ಒಂಥರ ಸಂತೋಷ, ಒಂಥರ ಖುಷಿಗೆ ಅದು ಪದಗಳೇ ಇಲ್ಲ, ಏನು ಹೇಳಬೇಕು ಅಂತಲೇ ಪದಗಳೇ ಇಲ್ಲ, ಆ ಥರ ಆಗೋಗ್ಬಿಟ್ಟಿತ್ತು. ಹೆಂಗ್ ಕೊಟ್ಲು ಹಂಗೆ ಇಟ್ಕೊಂಡು ನೋಡ್ತಾ ಇದೀನಿ, ನೋಡ್ತಾ ಇಲ್ಲ ಮೊಬೈಲ್, ಸುಮ್ಕೆ ಅವ್ರಿಗೆ ನೋಡ್ಕೊಂಡು ವಿಡಿಯೋಗ್ರಾಫರ್ ಎಲ್ಲಾದ್ರೂ ಪರ ಫೋಟೋ ನೀನ್ ಮಾಡಿದ್ಯಾ ಹಂಗಾರೆ ಕಳಿಸ್ಬಿಡಿ ಒಳಗೆ ತಗೋ, ನೀನ್ ಮಾಡ್ತಾ ಇದ್ರು. ಗೋಲ್ಡನ್ ಕಲರ್ ಹಾಗೆಯೇ ಇಲ್ಲಿ ನಮಗೊಂದು ತುಂಬ ದೊಡ್ಡ ಸರ್ಪ್ರೈಸ್ ಕಾದಿತ್ತು. ಸರ್ಪ್ರೈಸ್ ಏನು ಅಂದರೆ ನಮ್ಮ ಇಂಗ್ಲೀಷ್ ಟೀಚರವರು 8th 9th 10th ಪಾಠ ಮಾಡ್ತಾ ಇದ್ದವ್ರಂತ, BLN ಅಂತ, ಅಂದರೆ ನಾಗರತ್ನ ಮ್ಯಾಮ್ ಅಂತ ಹೇಳಿ. ಇವರು ನೋಡಿ ಖುಷಿ ಹೇಗಾಯಿತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ. ಸ್ಪೆಷಲ್ ಸೇರ್ಕೋತಾ ಇದ್ದೀರಾ ಅಂದಾಗ ಬಹಳ ಖುಷಿ ಆಯ್ತು, ನಿಜವಾಗ್ಲೂ ಖುಷಿ ಆಯ್ತು. ತುಂಬಾನೇ ಖುಷಿ ಆಯ್ತು. ಎಲ್ಲ ಚೆನ್ನಾಗಿರೋ ಹಿಂಗೆ 16 ವರ್ಷ 106 ವರ್ಷ ಹಿಂಗೆ ಚೆನ್ನಾಗಿರಪ್ಪ ಎಲ್ಲ ನೋಡಪ್ಪ. ನೋಡು, ನಿನ್ ಫ್ರೆಂಡ್ಗೆ ಆಲ್ ಕ್ರೆಡಿಟ್ ಶುಡ್ ಗೋ ಟು ಹರ್. ಶೋಭನಿಗೆ ಕ್ರೆಡಿಟ್ ಆಯ್ತಾ. ಎಲ್ಲ ಚೆನ್ನಾಗಿದ್ದೀರಾ? ಹೇಳ್ದ ಸಖತ್ ಎಂಜಾಯ್ ಮಾಡ್ತಾ ಇದಾರೆ ನಿಮ್ಮ ಸ್ಟೂಡೆಂಟ್ಸ್ ಎಲ್ಲ. ಪ್ಲಾನ್ ಮಾಡಿದ್ದಲ್ಲ, ಇವ್ರಿಗೆ ಎಷ್ಟು ಕ್ರೆಡಿಟ್ ಕೊಟ್ಟರು ಹೋದ್ರು ಸಾಕು. ಈಗಲೂ ಅದೇ ಯಾರಿಗೂ ಏನು ಚೂರು ಕ್ಲೂ ಕೊಡಲ್ಲ. ಈಗ ಎಲ್ಲ ಎಲ್ಲೆಲ್ಲಿಂದ ಬಂದಿದ್ದೀರಾ? ಮೈಸೂರು, ಕುಣಿಗಲ್, ಬೇಲೂರು, ಶ್ರೀರಂಗಪಟ್ಟಣ, ಬೆಂಗಳೂರು. ಬೆಂಗಳೂರಲ್ಲಿ ಚಿಕ್ಕಬಳ್ಳಾಪುರ, ಅದೇ ಪೂರ್ಣಿ ಯಾವಾಗಲೂ ಸಿಗ್ತಾ ಇರ್ತಾಳೆ. ನಾನು ಲಗೇಜ್ ಇಟ್ಕೊಂಡು ಹೋಗ್ತಾರೆ, ಮ್ಯಾಮ್ ತಡಿ ಸ್ಕೂಟರ್ ತಂದು ಡ್ರಾಪ್ ಮಾಡ್ತಾಳೆ ಆಯ್ತಾ. ನನಗೆ ಎಷ್ಟು ಖುಷಿ ಆಯ್ತು ಅಂದ್ರೆ, ಶೋಭಾ ಹೇಳ್ದಾಗ ಎಲ್ಲಾರು ಸೇರಿಸ್ಕೊಂಡಿದ್ದೀನಿ ಅಂತ ಹೇಳ್ದಾಗ ರಿಯಲಿ ಐ ಫೆಲ್ಟ್ ವೆರಿ ಹ್ಯಾಪಿ. ಬಾಂಡ್ ಇದೆ ನೋಡ್ರಮ್ಮ, ಇದು ಇದಕ್ಕೆ ಎಷ್ಟು ಬೆಲೆ ನಾವು ಕಟ್ಟಕ್ಕೆ ಆಗದೇ ಇಲ್ಲ. ನೀವು ಒಂದೇ ಒಂದ್ ದಿನ ಇಲ್ಲಿ ಕಲೀರಿ, 10 ವರ್ಷ ನಿಮ್ಗೆ ಸಿಕ್ಕಾಬಡೆ ಇದನ್ನೆಲ್ಲ ರೀಕಾಲ್ ಮಾಡ್ಕೊತೀವಿ ಅಲ್ವಾ. ಇಲ್ಲಿ ಗೋ ಬ್ಯಾಕ್. ಈಗ ನಿಮ್ಮ
ಮಕ್ಳಿಗೆ ಹೇಳ್ತೀನಿ ಇಂಗ್ಲಿಷ್ ಕಲಿತಿಲ್ಲ ಏನಂತ ಗೊತ್ತಾ ಮನೆ ಅಜ್ಜಿ ನೀನು ಟೀಚರ್ ಅಂತ ಹೇಳ್ತೀಯಲ್ಲ ನೀನ್ ಯಾಕೆ ಇನ್ನು ಸ್ಕೂಲ್ ಹೋಗ್ತಾ ಇಲ್ಲ ನನಗೆ ವಯಸ್ಸಾಯ್ತು ಅಂತ ಮನೆಗೆ ಕಳ್ಸಿದಾರ 5 ವರ್ಷ ಈ ವಯಸ್ಸಾಯ್ತು ಅಮ್ಮ ಬೈತಿರ್ತಾರೆ ಅಜ್ಜಿ ಮ್ಯಾಮ್ ಕೊಡೋ ಅಜ್ಜಿ ಹೇಳ್ಕೊಟ್ಟು ವಿಡಿಯೋ ನೋಡ್ತಾ ನನಗಂತೂ ಅಳೋನೆ ಬಂದ್ಬಿಡ್ತು. ಯಾಕಂದರೆ ಅಲ್ಲಿ ನಾವು ತುಂಬಾ ಹತ್ಬಿಟ್ವಿ ಮ್ಯಾಮ್ ಬಂದಾಗ. ಅದೇನಕ್ಕೆ ಅಂತ ಗೊತ್ತಿಲ್ಲ ನಿಜವಾಗ್ಲೂ. ಮೇಡಮ್ ಬಂದು ನಮ್ಮನ್ನು ಯಾವ ಥರ ತಪ್ಕೊಂಡ್ರು ಅಂದರೆ, ಮಕ್ಕಳು ಕಳೆದೋಗಿರ್ತಾರಲ್ಲ, ತುಂಬ ವರ್ಷ ಆಗಿ ಮಕ್ಕಳು ಸಿಗ್ತಾರಲ್ಲ ತಾಯಿಗೆ, ಆ ಥರ ಆಗೋಯ್ತು. ನಮಗೂ ಅಷ್ಟೇ ಆ ಥರನೇ ಆಗೋಯ್ತು. ತಾಯಿ ಕಳೆದೋಗಿ ನಮಗೆ ತಾಯಿ ಸಿಕ್ಬಿಟ್ರೇನೋ ಅಂತ ಅನ್ನಿಸ್ತಾ ಇತ್ತು. ಅವ್ರ ಪ್ರೀತಿಗೆ ನಾವು ಬೆಲೆ ಕಟ್ಟೋಕ್ಕೆ ಸಾಧ್ಯನೇ ಇಲ್ಲ ನಿಜವಾಗ್ಲೂ. ಇದು ಕ್ರೆಡಿಟ್ ಎಲ್ಲ ಹೋಗ್ಬೇಕಾಗಿರೋದು ಶೋಭಂಗೆ. ಅವರು ನಮ್ಗೆ ಹೇಳ್ತಾ ಇದ್ದವಳು, ಯಾರೊಬ್ಬರು ಫ್ರೆಂಡ್ ಬರ್ತಾರೆ ಬನ್ನಿ ಬೇಗ ಅಂತ. ನಾನು ಸ್ವಲ್ಪ ಹೊರಗಡೆ ಹೋಗಿದ್ದೆ. ಬೇಗ ಬಾ ಯಮುನ ಅಂತ 3-4 ಸಲ ಫೋನ್ ಮಾಡಿದ್ಲು. ಯಾಕೆ ಇವಳು ಇಷ್ಟೊಂದು ಅರ್ಜೆಂಟಾಗಿ ಫೋನ್ ಮಾಡ್ತಾನೆ ಇದ್ದಾಳಲ್ಲ ಆಗಲಿಂದ, ನನಗೆ ಏನು ಕಾರಣ ಇರ್ಬೋದು. ಆಮೇಲೆ ಏನಕ್ಕೆ ಹಿಂಗೆ ಫೋನ್ ಮಾಡ್ತಾ ಇದೆಯಾ ಅಂತ ಕೇಳಿದೆ. ಒಬ್ಬರು ನನ್ನ ಫ್ರೆಂಡ್ ಬರ್ತಾರೆ ಬಾ ಅಂತೇಳಿ ಅವ್ರ ಮಗನ್ನ ಕಳಿಸಿದ್ರು. ಅವ್ರ ಮಗನ ಜೊತೆ ನಾನು ಮನೆ ಹತ್ರ ಬಂದು ನಾನು ವೀಡಿಯೋ ಮಾಡೋಣ ಅಂತ ಇಟ್ಕೊಂಡಿದ್ದೆ. ಬಟ್ ಅವರು ನೋಡ್ತಿದ್ದಂಗೆ ನನಗೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ನನಗೆ ಫುಲ್ಲು ಎಕ್ಸೈಟ್ ಆಗೋಗ್ಬಿಟ್ವಿ. ಯಾಕೆಂದರೆ ತುಂಬ ವರ್ಷಗಳಾಗೋಗಿತ್ತು. 28 ವರ್ಷ ಅಂದರೆ ಮೇಡಮ್ನ ನೋಡಿ ನಾವು 25 ವರ್ಷ ಆಗಿದ್ದು. ಹಾಗಾಗಿ ಸಖತ್ತು ಖುಷಿ ಆಯಿತು ನಮ್ಮ ಮನೆಯಿಂದ ಸೈಟು ಮನೆ ಮೇಲೆ ಒಂದು ಈ ಥರ ಮನೆ ಇದೆ. ಅಲ್ಲಿ ಒಂದು ಹುಡುಗಿ ಮಾಳವಿಕಾ ಅಂತ ಇದೆ. ನಮ್ಮ ಪಾಪದಿಂದ ಚಿಕ್ಕವರು ಮಾವಿಕಾ, ಅವನಿಗೆ ಮಾಳ ಮಾವಿಕಾ 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 ಹಿಡಿತಾರೆ. ನಗ್ತಾರೆ ಆ ರೋಡ್ ಅವರೆಲ್ಲ ಬೇಡ ಬೇಡ ಮಜಾ ಕೊಡುತ್ತೆ ಹುಡುಗ. Lots of love, man. Thank you so much. ಇದು ತುಂಬಿ ಬಂದಿದೆ, ಭಾರ ಆಗ್ತಾ ಇದೆ. ನಮ್ಗಳು ಬರುತ್ತಾಗ ನಾವು ಹೊತ್ಬಿಟ್ಟಿದ್ದೀವಿ ಬಂದಿದ್ದ ತಕ್ಷಣ. ಅವಾಗಂತೂ ತುಂಬಾ ಬೇಜಾರಾಗೋಯ್ತು. ಇವರೇ ಎಷ್ಟು ನಾವು ಫೈನಲ್ ಎಕ್ಸಾಮ್ ಅಲ್ಲಿ ಅದೊಂದು ಕಮಿಟ್ಮೆಂಟ್. ನಾನು ಹೇಳ್ಕೊಟ್ಟಿದ್ದನ್ನ ನಾನು ಯಾವಾಗ ಶೋಭನ್ ಮಗ ಕೆಲಸದಲ್ಲಿ ಅಂತ ಗೊತ್ತಾಯ್ತು ಅವಾಗ ಇಂಜಿನಿಯರ್ ಓದ್ತಿದ್ದಾರೆ, PU ಓದ್ತಿದ್ದಾರೆ ನನ್ನ ಮಗಳು. ಹೌದಾ? ಹಾಯ್ ಅಷ್ಟೇ ನೋಡಿದೆ ಆಮೇಲೆ ಅಲ್ವಾ ನೋಡಿಲ್ಲ ರೆಸಿಡೆನ್ಸಿ. ಚಿಕ್ಕವಳು ಡಿಗ್ರಿ, ಫೈನಲ್ ಇಯರ್ ಡಿಗ್ರಿ. ಈಗ ಪೂರ್ಣಿಮನೆಗೆ ಹೋಗಿಲ್ವಾ? ಹೋಗ್ಬಿಟ್ಟು ಬಂದೆ ಮಾಡಿ. ಈಗ ಅಲ್ಲಿಂದನೇ ಬರ್ತಾ ಇದ್ದಾರೆ ಇವಳು. ಅವ್ರ ಮಗಳು ಮೆಚೂರ್ ಆದಾಗಲೆಲ್ಲ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡಿದ್ವಿ, ಫಾರ್ಮಸ್ ಅಲ್ಲಿ ಮಾಡಿದ್ವಿ. ಮೆಚೂರ್ ಆಗಿದ್ದನ್ನು ಹೇಳಿದ್ಲು. ಯಾರೋ ಕರ್ಸ್ತಾ ಇದ್ದೀನಿ ನೀರ್ ಹಾಕಕ್ಕೆ ಮಾಡಕ್ಕೆ ಅಂತ ಶೇರ್ ಮಾಡ್ತೀನಿ. ಮಗ ಆಲ್ರೆಡಿ ಅವನು ಬೆಂಗಳೂರಲ್ಲಿ ಇವಾಗ ಮಗ ಬರೋದು ನಮ್ಮ ಮನೆಗೆ. ನಾನೀಗ ಇಬ್ಬರು ಮಕ್ಕಳಲ್ವಾ, ಒಬ್ಬ ಮಗ ಒಬ್ಬ ಮಗಳು ಬೆಂಗಳೂರು ನಾಗರಬಾಗ. ಅವರಲ್ಲಿ ಯಾವುದೋ ಕಂಪ್ನಿಯಲ್ಲಿ ಆಯ್ತಲ್ರಿಗೋ ಅಲ್ಲ ನೀನ್ ಬಾ. ನಿಮ್ ಲೈನ್ ಅಲ್ಲಿ ಆಯ್ತಾ, ಯು ರೀಚ್ ದ ಟಾಪ್ ಲೆವೆಲ್. ದಟ್ಸ್ ವಾಟ್ ಐ ವಿಶ್. ಮ್ಯಾಮ್ ವಿಶ್ ಮಾಡಿದ್ದಾರೆ. ಚೆನ್ನಾಗಿ ಓದ್ಬೇಕು. ರಿಯಲಿ ರಿಯಲಿ ರಿಯಲಿ. ಸೊ ಇಟ್ಸ್ ಮೈ ಪ್ಲೆಜರ್ ಕೂಡ. ನಾನು ಎಲ್ಲೋ ನೋಡಿದ್ದೀನಿ.
ಮರ್ತೋಗ್ತಾ ಇದ್ದೀನಿ. ಕಾರ್ನೇಷನ್ ರೋಡ ಇಲ್ಲ ಮೇಡಮ್ ಕಾರ್ಪೊರೇಷನ್ ರೋಡಲ್ಲಿ ಇದ್ದಿದ್ದು. ಈಗ ಬಂದು BP. ಹೌದಾ ಕಳೀರಿ. ಒಂದಿನ ಡೆಡಿಕೇಟ್ ಮಾಡ್ಬೋದು ಅಲ್ವಾ, ನಿಮ್ಮ ಖುಷಿಗೆ ಅಂತ ಮಾಡ್ಕೊಂಡು ಆರಾಮಾಗಿರಿ. ಅವಕಾಶ ಸಿಕ್ಕಿದ್ರೆ ಫೋನ್ ಮಾಡಿ ಹೇಳ್ತಾ ಇರ್ರಿ, ನಾವು ಇಂಥ ಕಡೆ ಹೋಗಿದ್ವಿ, ಹಿಂಗಿತ್ತು ಅಂತ. ಸೊ ಐ ವಿಲ್ ಆಲ್ಸೋ ಎಂಜಾಯ್ ಇಟ್ ಆಯ್ತಾ. Okay? ಬನ್ನಿ ಎಲ್ಲರೂ ಮನೆಗೆ ಬನ್ನಿ. ಅಯ್ಯೋ ಅಮ್ಮ ನೀನೇನಮ್ಮ ಆಂಟಿ 10 ಸಲ ಕಳ್ಸಿದ, ನೀನು ಒಂದ್ಸಲನೂ ಕಳ್ಸಿಲ್ಲ. ಕಳ್ಸಮ್ಮ. ಬಾಯ್ ಅಮ್ಮ, ಬಾಯ್. ನಮ್ಮ ಮೇಡಮ್ ಬಂದು ನಮ್ಮ ಕ್ಷೇಮ ವಿಚಾರ ಎಲ್ಲ ವಿಚಾರಿಸಿದ್ರು. ಹಾಗೆ ನಮ್ಮ ಮನೆಯ ಅಂದರೆ ನಮ್ಮ ಫ್ರೆಂಡ್ಸ್ ಎಲ್ಲ ಏನಿದ್ದಾರೆ ಅವರವರ ಫ್ಯಾಮಿಲಿ ಎಲ್ಲ ವಿಚಾರಿಸ್ಕೊಂಡು, ಹಾಗೆ ಮಕ್ಕಳನ್ನೆಲ್ಲ ವಿಚಾರಿಸಿ ಹಾಗೆ ವಿಡಿಯೋ ಕಾಲ್ ಮಾಡಿದ್ರು. ನಾನು ಅಷ್ಟೇ, ಮಗಳು ಅಲ್ಲೇ ಇದ್ದಿದ್ದರಿಂದ ನಾನು ಅಲ್ಲಿ ಕರೆಸ್ಕೊಂಡು ಅವ್ರಿಗೂ ಬ್ಲೆಸ್ಸಿಂಗ್ ಅವ್ರ ಕಡೆಯಿಂದ ಸಿಕ್ತು. ತುಂಬ ಚೆನ್ನಾಗಿತ್ತು. ಮೆಮೊರೀಸ್ ಅಂತೂ ನಿಜವಾಗ್ಲೂ ನಾವು ಮರೆಯೋಕ್ಕಾಗೋದೇ ಇಲ್ಲ. ಆಲ್ಮೋಸ್ಟು ನಮ್ಮ ಫ್ರೆಂಡ್ಸಲ್ಲಿ ಎಲ್ಲರ ಮಕ್ಕಳು ಒಬ್ಬೊಬ್ಬರು ಅಂತ ಬಂದಿದ್ದರು. ಹಾಗಾಗಿ ಅವ್ರಿಗೂ ಈ ಥರ ಮೆಮೊರಿ ಎಲ್ಲ ಉಳಿಯುತ್ತೆ ಅಂತ ಅಂದ್ಕೊಳ್ತೀನಿ. ಅವ್ರಿಗೂ ನಾನು ಹೇಳೋದು ಇಷ್ಟೇನೆ, ನಿಮ್ಮ ಫ್ರೆಂಡ್ಶಿಪ್ನ ನೀವು ಯಾವಾಗಲೂ ಬಿಡಬೇಡಿ, ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗಿ. ಯಾಕಂದರೆ ಫ್ರೆಂಡ್ಶಿಪ್ ಅನ್ನೋದು ಮತ್ತೆ ಕಳ್ಕೊಂಡ್ರೆ ಸಿಕ್ಕಲ್ಲ. ಹಾಗಾಗಿ ನಿಮ್ಮ ಫ್ರೆಂಡ್ಸ್ನ ಯಾರು ಕ್ಲೋಸ್ ಫ್ರೆಂಡ್ ಇರ್ತಾರೆ ಅಂಥವ್ರದ್ದೆಲ್ಲ ನಂಬರೆಲ್ಲ ಇಟ್ಕೊಂಡು ಮಾತಾಡಿಕೊಂಡು ನಿಮ್ಮ ಕಷ್ಟ ಸುಖನ ಹಂಚ್ಕೊಂಡು ಇರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀರಿ. ಇದೆಲ್ಲ ಆದಮೇಲೆ ನಾವಿವಾಗ ರಂಗಾಪುರಕ್ಕೆ ಬಂದ್ವಿ. ಅಂದರೆ ನಮ್ಮ ಪ್ಲ್ಯಾನೆಲ್ಲ ತುಂಬಾ ಬೇರೆ ಥರ ಇತ್ತು. ಸ್ವಲ್ಪ ಅದಲು ಬದಲು ಆಗೋಯಿತು. ಯಾಕೆ ಅಂತ ಗೊತ್ತಿಲ್ಲ. ಯಾಕಂದರೆ ಸ್ವಲ್ಪ ಮೇಡಮ್ ಬಂದಿದ್ದರಿಂದ ನಾವು ಅಂದ್ಕೊಂಡಿರಲಿಲ್ಲ ಅವ್ರು ಬರ್ತಾರೆ ಅಂತ. ಖಂಡಿತವಾಗ್ಲೂ ನಾವು ಅಂದ್ಕೊಂಡಿರಲಿಲ್ಲ. ಇದೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ನಾನು ಅವ್ರನ್ನ ಕರೆಸಿದ್ದಕ್ಕೆ ಶೋಭಂಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ರಂಗಾಪುರಕ್ಕೆ ಬಂದ್ವಿ. ರಂಗಾಪುರಕ್ಕೆಲ್ಲ ಬಂದಮೇಲೆ ತುಂಬಾ ಹೊಟ್ಟೆ ಹಶ್ವಾಗೋಗಿತ್ತು. ಯಾಕಂದರೆ ನಾವು ತಿಂಡಿ ಕೂಡ ತಿಂದಿರಲಿಲ್ಲ. ಮೇಡಮ್ ಬಂದ್ರಲ್ಲ, ಆ ಖುಷಿನಲ್ಲೆಲ್ಲ ಮರ್ತೋಗ್ಬಿಟ್ವಿ. ರೆಡಿ ಆಗೋದು, ಈಗ ಫೋಟೋಗಳು ತೆಕ್ಕೊಳ್ಳೋದು ಇದ್ದೇ ಇರುತ್ತಲ್ಲ, ಕಾಪನಾಗಿ ಆ ಥರ ಎಲ್ಲ ಇತ್ತು. ಅದಾದಮೇಲೆ ನಾವು ರಂಗಾಪುರಕ್ಕೆ ಬಂದು, ಇದು ಮಹಾಮನೆ ಅಂತೇಳಿ ಸ್ವಾಮೀಜಿಯವರು ಇರ್ತಾರೆ. ಇದು ಅನ್ನದಾಸೋಹ ನಡೆಯುವಂಥದ್ದು. ಹಾಗೆಯೇ ಇಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಕೂಡ ಇದೆ, ಬರೀ ಗಂಡು ಮಕ್ಕಳಿಗೆ ಮಾತ್ರ. ತುಂಬ ಚೆನ್ನಾಗಿದೆ ಮಕ್ಕಳು. ಆಲ್ಮೋಸ್ಟು ಇಲ್ಲೆಲ್ಲ ಉತ್ತರ ಕರ್ನಾಟಕ ಮಕ್ಕಳು ತುಂಬಾ ಇದ್ದಾರೆ. ನೋಡ್ತಾ ಇರ್ಬೋದು ಇಲ್ಲಿ ಹೇಗೆ ಮಕ್ಕಳನ್ನ ಪಾಲಿಸ್ತಾರೆ ಅನ್ನೋದು. ಅವ್ರಿಗೆ ಕಷ್ಟ ಸುಖ ಎಲ್ಲ ಗೊತ್ತಾಗಬೇಕು ಅಂತ ಹೇಳಿ ಊಟ ಬಡಿಸೋದ್ರಿಂದ ಹಿಡಿದು ತಟ್ಟೆ ಕೂಡ ತೊಳಸ್ತಾರೆ. ತುಂಬಾ ಚೆನ್ನಾಗಿದೆ ಇಲ್ಲಿ. ಯಾಕೆಂದರೆ ಕಷ್ಟ ಸುಖ ಮಕ್ಕಳಿಗೆ ನಾವು ತೋರಿಸ್ಬೇಕು. ಹಾಗಾಗಿ ಹಾಕೋವಂಥ ಇಚ್ಛೆ ಇರೋರು ಇಲ್ಲಿ ಹಾಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿಗೆಲ್ಲ ನಾವು ಊಟಕ್ಕೆ ಬಂದ್ವಿ. ಆಲ್ಮೋಸ್ಟು ಇಲ್ಲಿಗೆ ಬಂದ ಮೇಲೂ ಸಹ ಇಬ್ಬರು ಫ್ರೆಂಡ್ಸು ನಮಗೆ ಜಾಯ್ನ್ ಆದರು. ಎಲ್ಲಿದ್ದೀರಾ, ನಾವು ಮೊನ್ನೆ ಎಲ್ಲ ಬರೋಕ್ಕಾಗಲಿಲ್ಲ, ಇವತ್ತಾದರೂ ನಾವು ಮೀಟ್ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ, ಮಹಾಲಕ್ಷ್ಮಿ ಅಂತ ಹೇಳಿ ಅವರು ಕೂಡ ಬಂದರು. ಇಲ್ಲೂ ಅಷ್ಟೇ ಊಟ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಮುದ್ದೆ, ಅನ್ನ, ಸಾಂಬಾರು, ಮಜ್ಜಿಗೆ ಇದೆಲ್ಲ ತಿಂದ್ಕೊಂಡು ನಾವು ಇವಾಗ ಒಂದೆರಡು ರೀಲ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಹಾಗಾಗಿ ರೀಲ್ಸು ಕೂಡ ಮಾಡಿದ್ವಿ. ರಂಗಪ್ಪ ದೇವಸ್ಥಾನದ ಪ್ರಸಾದ ದೀಪಾ ಪೋಸ್ರಾಣಿ ಇಲ್ಲ ಅರ್ಧ ನಾನಂತೂ ಅಮ್ಮ ಮನೆ ಅಲ್ಲೇ ಇದ್ದರು 2 ದಿನ ಅಂತೂ ಎಲ್ಲೂ ಹೋಗಲಿಲ್ಲ. ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ ಜೊತೆ ನಾನು ಟೈಮ್ನ ಸ್ಪೆಂಡ್ ಮಾಡಬೇಕು ಅಂತೇಳಿ ಅಲ್ಲೇ ಉಳ್ಕೊಂಬಿಟ್ಟಿದ್ದೆ. ನಾವೆಲ್ಲರೂ ಚೈಲ್ಡ್ಹುಡ್ ಮೆಮೊರಿ ಹೊಟ್ಟೋಗಿದ್ವಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಅಂತೂ. ಅದಾದಮೇಲೆ ಬಂದಿದ್ದು, ಇವ್ರ ಹೆಸರು ಸವಿತಾ ಆಂಡಾಳ್ ಅಂತ ಹೇಳಿ. ಇವರು ತಿಪ್ಟೂರಲ್ಲೇ ಇದ್ದಿದ್ದು. ಈಗ ಅಲ್ಲೇ ಹಳ್ಳಿ ಬರುತ್ತೆ, ಹಳ್ಳಿನಲ್ಲಿದ್ದಾರೆ. ಸವಿತಾ ಆಂಡಾಳ್ ಅಂತ ಹೇಳಿ ಇವರು. ಮುಂದಕ್ಕೂ ಕೂಡ ನಾನು ಏನು ಕೊಟ್ಟರು ಮಾಡ್ತೀನಿ. ನೀವು ನಿಮ್ಮ ಲೈಫ್ನ ಹೆಂಗೆ ಎಂಜಾಯ್ ಮಾಡಬೇಕು ಅಂತ ಇಷ್ಟಪಡ್ತೀರಾ? ಮನುಷ್ಯ ಏನಂತಂದ್ರೆ 100 ವರ್ಷ, 50 ವರ್ಷ, 60 ವರ್ಷ ತನಕ ದುಡಿಬಾರ್ದು. ಏನಿದ್ರು ನಾವು ಚಿಕ್ಕದಾಗಿ ದುಡಿಬೇಕು, ಲೈಫ್ ಲಾಂಗ್ ಆರಾಮಾಗಿರ್ಬೇಕು. ನಾವು ಲೈಫಲ್ಲಿ ಹಂಗೆ ಇದು ಮಾಡ್ತಾ ಇದೀಯ ನಮ್ಮ ಫಸ್ಟಿಂದ ಹೇಳ್ತೀನಿ ರೀ ಅಮ್ಮ.
ನಿಮ್ಮ ಮದುವೆಗೆ ಎಷ್ಟು ವರ್ಷ ಆಯ್ತು? ಸುಮಾರು ಒಂದು 15-20 ವರ್ಷ ಆಗಿರ್ಬೋದು. ಎಷ್ಟು ಮಕ್ಕಳು? ಇಬ್ರು. ಲೈಫಲ್ಲಿ ಹೆಂಗಿದೆ? ಲೈಫ್ ಎಂಜಾಯ್ಮೆಂಟ್ ಹೆಂಗಿದೆ? ಲೈಫಲ್ಲಿ ಕೇಳೋ ಕ್ವಶನ್ಸ್ ಸರಿ ಇಲ್ಲ. ರೇಖಾ, ಹೇಗಿತ್ತು ಇವತ್ತೆಲ್ಲ ಪ್ರೋಗ್ರಾಮ್ಸ್ ಎಲ್ಲ? ಇವತ್ತೆಲ್ಲ ತುಂಬಾ ಖುಷಿ ಆಯ್ತು. ರೇಖಾ, ನಿಮ್ಗೆ ಖುಷಿ ಅನಿಸ್ತಾ ಇದೆಯಾ? ಈಗ ತುಂಬಾ 20 ವರ್ಷದ ನಂತರ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಗ್ಯಾದರ್ ಆಗಿದ್ದೀವಿ ಅಲ್ವಾ? ನಾವು ಸುಮಾರು ಒಂದು 5-6 ಜನ 1.5 ವರ್ಷದಿಂದ ಮೀಟ್ ಆಗಿದ್ವಿ. ಈಗ ಈ ಮಿಕ್ಕಿದವರೆಲ್ಲ ಸೇರಿದ್ದಾರೆ. ತುಂಬಾ ಖುಷಿ ಆಯ್ತಪ್ಪ ಎಲ್ಲ ಬಂದಿದ್ದು. ಸೂಪರ್. ಪ್ರತಿ ವರ್ಷ ಹಿಂಗೆ ಸೇರೋಣ. ಓಕೆ, ಏನಾದ್ರು ಫಂಕ್ಷನ್ ಮಾಡ್ತೀವಿ ಎಲ್ಲರ ಮನೇಲಿ. ಹಾಯ್ ಸವಿತಾ. ಸರಸ್ವತಿ, ಹಾಯ್ ಸರಸ್ವತಿ. ಹೌ ಆರ್ ಯು? ಮತ್ತೆ ಸರಸ್ವತಿ, ಐ ಆಮ್ ಸೋ ಫೈನ್. ಸರಸ್ವತಿ, ನಿನ್ಗೆ ಏನ್ ಅನಿಸ್ತಿದೆ ಇವತ್ತಿನ ಈವೆಂಟ್ ಎಲ್ಲ ನೋಡಿದ್ರೆ? ನಿನ್ನೆಯಿಂದ ಇವತ್ತಿನ ಫ್ರೆಂಡ್ಸ್ ಜೊತೆ ಇದ್ದಲ್ಲ, ಏನ್ ಅನಿಸ್ತಿದೆ ಅಮ್ಮ? 26 ವರ್ಷದ ಹಿಂದೆ ನೋಡಿದ್ದು ಫೇಸ್ಗಳು, ನನ್ನ ಕ್ಲೋಸ್ ಫ್ರೆಂಡ್ಸ್, ಹೈಸ್ಕೂಲ್ ಮೇಟ್ಸು. ತುಂಬಾ ಖುಷಿ ಆಯ್ತು. ಇಲ್ಲಿ ಬಂದು ನನಗೆ ಹೈಸ್ಕೂಲಲ್ಲೇ ಇದೀನೇನೋ ಇನ್ನ ಅನ್ನಿಸ್ತಾ ಇದೆ ನನಗೆ. ಅಂದ್ರೆ 20 ವರ್ಷ ಬ್ಯಾಕ್ ಬಂದ್ಬಿಟ್ಟಿದ್ದೀರಾ ನೀವಂತ. ನೈಸ್ ನೈಸ್ ನೈಸ್. ಓಕೆ ಓಕೆ, ತುಂಬಾ ಖುಷಿ ಆಯ್ತು. ತುಂಬಾ ಎಂಜಾಯ್ ಮಾಡಿದ್ವಿ. ಓಕೆ, ಆಲ್ ದ ಬೆಸ್ಟ್ ಎಲ್ಲಾರ್ಗು. ಚೆನ್ನಾಗಿರಿ. ಕೀಪ್ ಇಟ್ ನೈಸ್ 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 ಸರಸ್ವತಿ. ಓಕೆ, ಹಾಯ್ ಸವಿತಾ. ಹಾಯ್ ಸವಿತಾ, ಹೌ ಆರ್ ಯು? ಪಂಕಜ. ಹಾಯ್ ಮಾ, ಚೆನ್ನಾಗಿದ್ದೀರಾ? ಫೈನ್. ನಾನು ಚೆನ್ನಾಗಿದ್ದೀನಿ. ಸವಿತಾ, ಇವತ್ತಿಂದು ಎಲ್ಲ ನೀನು ನೋಡಿದ್ದೆ ಬೆಳಗ್ಗೆಯಿಂದ. ಈಗ ಏನ್ ಅನಿಸ್ತಿದೆ? ಖುಷಿ ಅನಿಸ್ತಾ ಇದೆ? ಹೇಗೆ ಅನಿಸ್ತಾ ಇದೆ? ಖುಷಿ ಆಗ್ತಾ ಇದೆ. ಓಕೆ, ನನ್ನ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿದ್ದು ನಂಗೆ ಒಂಥರ ಸಂತೋಷ ಕೊಡ್ತಾ ಇದೆ. ಓಕೆ, ಯಾವಾಗಲೂ ಹೀಗೆ ಇರಬೇಕು ಅಂತ. ಇದೇ ಖುಷಿಲಿ ಇದನ್ನ ನೆನ್ಸ್ಕೊಂಡು ಇನ್ನೂ 1 ವರ್ಷ ತನಕ ವೇಟ್ ಮಾಡ್ತಿರ್ತೀರಾ. ಹೌದು. ಸೊ ನೆಕ್ಸ್ಟ್ ಇಯರ್ ಇದೇ ತರ ಗ್ಯಾದರ್ ಆಗ್ಬೇಕು ಅಂತ ಇಷ್ಟಪಡ್ತೀರಾ? ಡ್ಯಾನ್. ಕೀಪ್ ಇಟ್ ಅಪ್. ಹಾಯ್ ದೀಪು, ಹೌ ಆರ್ ಯು? ದೀಪು, ಏನ್ ಅನಿಸ್ತು ಇವತ್ತಿನ ದಿನ ನಿಮ್ಗೆಲ್ಲ ನೋಡ್ಬಿಟ್ಟು? ತುಂಬಾ ಖುಷಿ ಆಯ್ತು. ಫ್ರೆಂಡ್ಗಳು ಲೇಟಾಗಿ ಬಂದ್ರು, ಆದ್ರೂ ಖುಷಿ ಆಯ್ತು. ಬಂದಿದ್ದೀವಿ ಎಲ್ಲರೂ ಎಂಜಾಯ್ ಮಾಡಿದ್ವಿ. ನೆಕ್ಸ್ಟ್ ಇದೇ ತರ ಗ್ಯಾದರ್ ಆಗ್ಬೇಕು ಅನಿಸ್ತಾ ಇದೆಯಾ? ಓಕೆ ದೀಪು, ಎಲ್ಲರೂ ಸೇರ್ಬೇಕು ಇನ್ನ. ಓಕೆ ಓಕೆ, ಖುಷಿಯಾಗಿರ್ಬೇಕು ಅಂತ ಆಸೆ. ಸೂಪರ್ ಮಾ, ಈ ಖುಷಿಯಲ್ಲಿ ನಿನ್ನ 100 ವರ್ಷ ಚೆನ್ನಾಗಿರುತ್ತೆ ಹಾಗಾದ್ರೆ. ಗುಡ್ ಗುಡ್, ಕೀಪ್ ಇಟ್ ಅಪ್ ಮಾ. ಹೇಗಿದೆಯಾ ಮಹಾಲಕ್ಷ್ಮಿ? ಮಹಾಲಕ್ಷ್ಮಿ, ಇವತ್ತೆಲ್ಲ ಹೇಗಿತ್ತು ಪ್ರೋಗ್ರಾಮ್? ಎಲ್ಲಾನು ಚೆನ್ನಾಗಿತ್ತಾ? ನೀವು ಎಷ್ಟು ಜನ? ನೀವು ಹಸ್ಬೆಂಡ್ ಎಲ್ಲ ಏನ್ ಮಾಡ್ತಿದ್ದಾರೆ? ನಾವು ಮನೇಲಿ ಹಳ್ಳಿನಲ್ಲಿದ್ದೀವಿ. ಓಕೆ, ಫೈನ್. ಹೇಗಿದೆ ಅಲ್ಲಿ ವಾತಾವರಣ ಎಲ್ಲ? ಸೂಪರ್. ನಮ್ಮನ್ನೊಂದ್ಸರಿ ಕರ್ಕೊಂಡು ಹೋಗ್ತೀರಾ ಅನ್ಕೊಂಡಿದ್ವಿ. ಆಯ್ತಾಯ್ತು, ಚುಂಚನಗಿರಿಗೆ ಬನ್ರಿ, ಎಲ್ಲರೂ ಹೋಗೋಣ. ನೆಕ್ಸ್ಟ್ ಗ್ಯಾದರ್ ಆದಾಗ ನೀವೇನು ಪ್ಲಾನ್ ಮಾಡ್ಕೊಂತೀವಿ ಸರಸ್ವತಿ. ಓಕೆನಾ? ಥ್ಯಾಂಕ್ ಯು ಮಾ, ಎಂಜಾಯ್. ಓಕೆ. ಹಾಯ್ ಮಂಜು, ನಮ್ಮ ಇಡೀ ಗ್ಯಾಂಗ್ ಅಲ್ಲಿ ಬ್ಯೂಟಿ ಪಾರ್ಲರ್ ಇದು, ಬ್ಯೂಟಿ ಕ್ವೀನ್. ಹಾಯ್ ಮಂಜು, ಇವತ್ತು ಹೇಗಿತ್ತು ಮಂಜು ಪ್ರೋಗ್ರಾಮ್ ಎಲ್ಲಾನು? ತುಂಬಾ ಚೆನ್ನಾಗಿತ್ತು. ಜಾತ್ರೆಗೆ ಹೋದ್ವಿ, ಮಜಾ ಮಾಡಿದ್ವಿ, ಡ್ಯಾನ್ಸ್ ಆಡಿದ್ವಿ, ರೀಲ್ಸ್ ಮಾಡಿದ್ವಿ. ಇನ್ನು ಇದೆ ಎಂಜಾಯ್ ಮಾಡೋದು ಮಾಡ್ತಾ ಇದೀವಿ. ಸೂಪರ್ 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 ಮಾ, ಕೀಪ್ ಇಟ್ ಅಪ್ ಮಾ, ಆಲ್ ದಿ ಬೆಸ್ಟ್. ಹಾಯ್ ಸಾಧಿಕಾ, ಹೌ ಆರ್ ಯು? ಆಕ್ಚುಲಿ ಸಾಧಿಕಾ, ನೀನು ಈ ಪ್ರೋಗ್ರಾಮ್ ಅಂದರೆ ನಂಗೆ ತುಂಬ ಖುಷಿ ಅನಿಸುತ್ತೆ. ಯಾಕಂದ್ರೆ ಎಲ್ಲರೂ ಇವ್ರ ಜೊತೆ ನಾನು ಹಿಂಗೆ ಆ ಥರ ಇದು ಕ್ಯಾಸ್ಟ್ ಫೀಲಿಂಗ್ ಆಗಲಿ ಏನೂ ಇಲ್ದಿರ ನಮ್ಮ ಜೊತೆ ನೀನು ಕೂಡ ಮಿಂಗಲ್ ಆಗಿ ನಮ್ಮ ಜೊತೆ ಟೆಂಪಲ್ಗೆಲ್ಲ ಬಂದಿದ್ದು ತುಂಬ ಖುಷಿ ಅನಿಸ್ತಾ ಇದೆ. ಹೇಗೆ ಅನಿಸುತ್ತೆ ಸಾಧಿಕಾ ಇವತ್ತಿನ ದಿನ ನಿಮಗೆ? ತುಂಬ ಖುಷಿ ಆಯಿತು. ಯಾವಾಗಲೂ ಪಾರ್ಟಿಯಾಲಿಟಿ ಮಾಡಿಲ್ಲ, ನಾವೆಲ್ಲ ಒಂದೇ. ಮುಂಚೆಯಿಂದಲೂ ಒಂದೇ ಆಗಿರೋದು, ಈಗಲೂ ಹಂಗೆ ಇದ್ದೀನಿ. ಪ್ರತಿ ಯಾವ್ಯಾವ ಮೂಮೆಂಟ್ ಸಿಗುತ್ತೋ ಅವಾಗೆಲ್ಲ ಹಂಗೆ ಗೆಟ್ ಟುಗೆದರ್ ಮಾಡೋಣ ಅಂತ ನಂಗೆ ತುಂಬ ಎಂಜಾಯ್ ಆಗ್ತಿದೆ. ನಾನು ವಿಶ್ ಮಾಡ್ತೀನಿ ದೇವ್ರ ಹತ್ರ ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲ ಮಕ್ಕಳು ಸಕ್ಸಸ್ ಆಗಬೇಕು. ಪ್ರತಿ ವರ್ಷನೂ ಸೇರಿದಾಗೆಲ್ಲ ಹಿಂಗೆ ಎಂಜಾಯ್ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ವೆರಿ ಗುಡ್ ಮಾ, ವೆರಿ ಗುಡ್ ಮಾ, ಕೀಪ್ ಇಟ್ ಅಪ್ ಸಾಧಿಕಾ. ಥ್ಯಾಂಕ್ ಯು ಥ್ಯಾಂಕ್ ಯು. ಹಾಯ್ ತಾರಾ, ಹೌ ಆರ್ ಯು? ಹೇಗಿದ್ದೀರಾ? ನಿಮ್ಮ ಮಕ್ಕಳು, ವೈಫ್, ಹಸ್ಬೆಂಡ್ ಎಲ್ಲ ಹೇಗಿದ್ದಾರೆ? ಎಲ್ಲ ಚೆನ್ನಾಗಿ. ಇವತ್ತು ಹೇಗೆ ಅನಿಸ್ತು ತಾರಾ ನಿನಗೆ? ತುಂಬ ಸಂತೋಷ ಆಯಿತು, ತುಂಬ ಖುಷಿ ಆಯಿತು. ತುಂಬ ವರ್ಷಗಳ ನಂತರ 25 ವರ್ಷಗಳಾಗಿ ಇನ್ನೂ ಹೆಚ್ಚು ಎಲ್ಲರನ್ನೂ ಮೀಟ್ ಮಾಡಿ ಅದರಲ್ಲಿ ಹೇಳ್ಬೇಕು ಅಂದರೆ ಯಮುನಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಅವಳಿಂದನೇ ಇವತ್ತು ನಾನು ಇಷ್ಟೆಲ್ಲ ಎಲ್ಲರೂ ರೈಟ್ ತಾರಾ ಸೇರಲಿಕ್ಕೆ ಫಸ್ಟ್ ನನಗೆ ರೇಖನಿಂದ ನಂಬರ್ ಸಿಕ್ಕಿದ್ದು. ರೇಖನಿಂದ ಯಮುನಾ ಎಲ್ಲರೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಮುನಾಗೆ ಹೇಳಬೇಕು ಅಂದರೆ. ಹಾಯ್ ಯಮುನಾ, ಈ ಒಂದು ಈವೆಂಟ್ ಏನಿದೆ ನಾವೆಲ್ಲ ಇಲ್ಲಿ ಗ್ಯಾದರ್ ಆಗೋದಕ್ಕೆ ಮೂಲ ಕಾರಣ ಕೇಂದ್ರ ಬಿಂದು ಅಂತ ಏನು ಹೇಳ್ತಾರೆ, ಸೆಂಟರ್ ಆಫ್ ದ ಅಟ್ರಾಕ್ಷನ್ ಅಂತ ಹೇಳ್ತೀರಾ. ಯಮುನಾ ಅವರಿಗೆ ತುಂಬಾ ತುಂಬಾ ಧನ್ಯವಾದ ನನ್ನ ಕಡೆಯಿಂದ ಕೂಡ. ಯಮುನಾ, ಬಟ್ ಈ ತರ ಆಪರ್ಚುನಿಟಿ ಮತ್ತೆ ಲೈಫ್ ಸಿಗಲಿಲ್ಲ. ಹೌದೌದು, ಮೇನ್ ರೀಸನ್ನು ಯಮುನಾ, ಅವಳೇ ಕಾರಣ ಇದಕ್ಕೆಲ್ಲ. ಹಾಗಾಗಿ ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೆ ಅಷ್ಟೇ. ನೈಸ್ ನೈಸ್ ಯಮುನಾ, ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ನಿಮ್ಮಿ ಆ್ಯಂಡ್ ಯಮುನಾ. ಲಾಸ್ಟಿಗೆ ನಂದು ಸರ್ದಿ ಬಂತೀಗ. ಎಲ್ಲ ಫ್ರೆಂಡ್ಸ್ಗೂ ಹಾಯ್, ಎಲ್ಲ ಫ್ರೆಂಡ್ಸ್ಗೂ ಹಾಯ್. ರಿಯಲಿ ಇವತ್ತು ನಾನು ನಿಜವಾಗ್ಲೂ ಯಮುನಾಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲೋ ಇದ್ವಿ, ಎಲ್ಲೋ ಹುಟ್ಟಿದ್ದೀವಿ, ಎಲ್ಲೋ ಬೆಳೆದಿದ್ದೀವಿ, ಯಾವುದೋ ಜಾತಿ, ಯಾವುದೋ ಧರ್ಮ. ಈವನ್ ನೋಡಿ, ಫ್ರೆಂಡ್ಶಿಪ್ಪಲ್ಲಿ ಅಂತಂದಾಗ ಭೇದ ಭಾವ ಆಗಲಿ, ಒಂದು ತಾರತಮ್ಯ ಆಗಲಿ, ನಾವು ಶ್ರೀಮಂತರು ಬಡವರು ಅನ್ನೋದಾಗಲಿ ಆ ಥರ ಏನೂ ಇರೋದಿಲ್ಲ. ದಟ್ ಈಸ್ ದ ಫ್ರೆಂಡ್ಶಿಪ್. ಬೇರೆ ನಮ್ಮ ರಿಲೇಷನ್ಸಲ್ಲಿ ನಾವು ಹೋದಾಗ ಏನನ್ಸುತ್ತಂದರೆ
ಅವರು ಶ್ರೀಮಂತರು, ಅದನ್ನು ನಾವು ಅವ್ರು ನೋಡಿಬಿಟ್ಟು ಅವರು ಬೆಲೆ ಕೊಡ್ತಾರೆ. ಬಟ್ ಎಕ್ಸೆಪ್ಟ್ ಫ್ರೆಂಡ್ಶಿಪ್ ಅದ್ರಲ್ಲಿ ಯಾವುದೇ ರೀತಿಯಾಗಿ ನಾವು ಜಾತಿ ಭೇದ ಆಗಲಿ, ಒಂದು ಅವ್ರು ಹೆಚ್ಚು ಇವ್ರು ಕಡಿಮೆ, ಇವ್ರು ಶ್ರೀಮಂತರು ಇವ್ರು ಬಡವರು ಅನ್ನೋದೇನೂ ನಾವು ನೋಡೋದಿಲ್ಲ. ಆ ಥರ ಒಂದು ಗ್ಯಾದರ್ ಆಗಿ ಇವತ್ತು ನಾವು ರಿಯಲಿ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಮುನಾ ಕಡೆಯಿಂದನೇ ನಾವೆಲ್ಲರೂ ಇವತ್ತು ಸೇರ್ಲಿಕ್ಕೆ ಆಯಿತು. ಆ್ಯಕ್ಚುಲಿ ನನಗೊಂದು ಪ್ರೋಗ್ರಾಮ್ ಇತ್ತು, ಅದನ್ನೆಲ್ಲ ನಾನು ಬದಿಗೆ ಒತ್ತಿಬಿಟ್ಟು ಇವತ್ತು ಈ ಪ್ರೋಗ್ರಾಮ್ಗೆ ಅಟೆಂಡ್ ಮಾಡಿದೆ. ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೋ ಲಕ್ಕಿ ಫಾರ್ ದಿಸ್ ಅಟೆಂಡ್ ಮಾಡಿದ್ದಕ್ಕೆ. ಜೊತೆಗೆ ನಾನು ಒಂದು ಲೈಫ್ ಇನ್ಸೂರೆನ್ಸ್ ಇದರಲ್ಲಿ ಅಡ್ವೈಸರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಪ್ರತಿಯೊಬ್ಬರಿಗೂ ಒಂದು ಸೇವಿಂಗ್ಸ್ ಬಗ್ಗೆ ನಾನು ಬೇಕಾದ್ರೆ ಕಾನ್ಸೆಪ್ಟ್ ಹೇಳ್ತೀನಿ, ಅದೊಂದು ಮಾಡ್ಕೋಬೇಕು. ಯಾಕಂದರೆ ನಮ್ಮ ಫ್ಯೂಚರ್ ಲೈಫ್ ಚೆನ್ನಾಗಿರಬೇಕು ಅಂತಂದರೆ ನಾವು ಇವತ್ತು ಏನಾದರೂ ಒಂದು ಉಳಿತಾಯ ಮಾಡಿದ್ರೆ ಮಾತ್ರ ಫ್ಯೂಚರ್ ಲೈಫ್ ಚೆನ್ನಾಗಿರುತ್ತೆ. ಈವನ್ ಇರುವೆ ಕೂಡ ಮಳೆಗಾಲದಲ್ಲಿ ಏನಾದರೂ ಒಂದು ಫುಡ್ಡನ್ನ ಅದು ಮಳೆಗಾಲದಲ್ಲಿ ತೊಗೊಂಡೋಗಿ ಸೇವ್ ಮಾಡಿಕೊಂಡು ಮತ್ತೆ ಮಳೆಗಾಲ ಬಂದಾಗ ಅದು ಸೇವ್ ಮಾಡಿದ್ದನ್ನು ತೊಗೊಂಡು ತಿನ್ಕೊಂಡಿರುತ್ತೆ. ಅದ್ರ ಬಗ್ಗೆ ಕೂಡ ಲೈಫ್ ಇಂಪಾರ್ಟೆನ್ಸ್ ಬಗ್ಗೆ, ಮತ್ತು ಆಫ್ಟರ್ ನಾವು 60 ಇಯರ್ಸ್ ಯಾವ ರೀತಿ ಎಂಜಾಯ್ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಕೂಡ ನಾನು ಬೇಕಾದ್ರೆ ಇವತ್ತು ತಿಳಿಸ್ತೀನಿ. ಎನಿವೇ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಅಟೆಂಡ್ ಮಾಡಿದ್ದಕ್ಕೆ. ಎಲ್ಲರಿಗೂ ನನಗೆ ತುಂಬ ಖುಷಿ ಆಗ್ತಾ ಇದೆ. ಎವ್ರಿ ಇಯರ್ ಇದೇ ಥರ ನಾವು ಗ್ಯಾದರ್ ಆಗಬೇಕು ಅಂತ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. Say thanks to cameraman also. Thank you so much cameraman. Bye bye. ರಂಗಾಪುರದಲ್ಲೆಲ್ಲ ಮಾತೆಲ್ಲ ಆಡ್ಕೊಂಡು ಇವಾಗೆಲ್ಲ ನಾವು ಹೊರಟ್ವಿ. ಅವರೆಲ್ಲ ಬಸ್ಸಲ್ಲಿ ಹೋದರು. ನಾನು ಪಂಕಜ ಗಾಡಿ ತೊಗೊಂಡು ಬಂದಿಲ್ಲ, ಅವಳ ಜೊತೆ ಮನೆಗೆ ಹೋದೆ. ಯಾಕಂದರೆ ಅವಳು ಊಟ ಮಾಡಿರಲಿಲ್ಲ, ಹಾಗೆ ಕರ್ಕೊಂಬಂದ್ಬಿಟ್ವಿ ಇವಳನ್ನ ನಾವು. ರಂಗಾಪುರದಲ್ಲಿ ಇವಳು ಊಟ ಮಾಡಲಿಲ್ಲ, ಹಾಗಾಗಿ ಮನೆ ಹತ್ರ ಕರ್ಕೊಂಡೋಗಿ ಅಲ್ಲಿ ಇವಳು ಮನೆಗೆ ಹೋಗ್ಬೇಕಿತ್ತು. ಆಗಲೇ ಎಲ್ಲರೂ ಡಿಸ್ಪ್ಯಾಚ್ ಆಗ್ತಾಯಿದ್ರು. ದೀಪ ಕೂಡ ಹೊರಟ್ಲು. ಆಮೇಲೆ ನಿರ್ಮಲಾ, ನಾನು ಹೇಳಿದ್ನಲ್ಲ ನಿರ್ಮಲಾ ಅಂತೇಳಿ, ಮೈಸೂರಲ್ಲಿರೋದು ಇವರು, ಶ್ರೀರಂಗಪಟ್ಟಣ. ಇವ್ರ ಮನೆಗೆ ಬಂದೆ. ಇವಳು ಆಲ್ರೆಡಿ ಬಿರಿಯಾನಿ ಎಲ್ಲ ಮಾಡಿಸಿದ್ಲು. ಎಲ್ಲರೂ ತಿನ್ಕೊಂಡು ಹೊರಟೋಗಿದ್ರು. ಶೋಭಾ ಮನೆಗೆ ಹೋಗಿದ್ರು. ನಾನು ಬರೋ ಸ್ವಲ್ಪ ಲೇಟ್ ಆಯಿತು. ನಾನು ಅಮ್ಮ ಮನೆ ಹತ್ರ ಹೋಗಿದ್ನಲ್ಲ, ಅಲ್ಲಿಂದ ಬರೋದು ಸ್ವಲ್ಪ ಲೇಟ್ ಆಯಿತು. ನನಗೋಸ್ಕರ ಎಲ್ಲರೂ ಕಾದ್ರಂತೆ. ಬಟ್ ನಾನು ಲೇಟ್ ಆಗಿದ್ದರಿಂದ ಅವರೆಲ್ಲ ಊಟ ಮಾಡಿಕೊಂಡು ಶೋಭಾ ಮನೆಗೆ ತಿರ್ಗಾ ಹೋದರು. ನಾನು ಅಲ್ಲಿಗೆ ತಿರ್ಗಾ ಹೋದೆ. ಯಾಕೆಂದರೆ ಎಲ್ಲರೂ ಆಲ್ರೆಡಿ 2 ದಿನ ಆಗೋಗಿತ್ತು, ಟೈಮು ನಮ್ಮದು ಮುಗೀತು ಅಲ್ಲಿಗೆ. ಅದಕ್ಕೆ ಈಗ ಅಲ್ಲಿಂದ ನಾವು ಈಗ ನಿರ್ಮಲಾ ಮನೆಯಿಂದ ಶೋಭಾ ಮನೆಗೆ ಹೋಗ್ತಾಯಿದ್ದೀವಿ. ಶೋಭಾ ಮನೆಯಿಂದ ನಾನು ಕೂಡ ಅಲ್ಲಿಂದ ಹೊರಟೆ. ಯಾಕಂದರೆ ಅಣ್ಣ ಅದಕ್ಕೆ ಜೊತೆ ನಾನು ಜಾತ್ರೆಗೆ ಹೋಗಿರಲಿಲ್ಲ, ಹಾಗಾಗಿ. ಕ್ಯಾಮ್ರಾಮನ್ ಪ್ರಾರ್ಥನಾ ಜೊತೆ ಯಾರೂ ಇಲ್ಲ. ತೆಗಿ ವಿಡಿಯೋ ಮಾಡ್ತೀನಿ. ಅಯ್ಯೋ ನಾ ಇಷ್ಟೊಂದು ಮಾತಾಡ್ತೀನಿ, ವಿಡಿಯೋ ಮಾಡ್ತೀನಿ ಹೇಳ್ಬಿಡ್ತಾವ. ನಿಂತ್ಕೊಂಡು ತಗೊಳ್ಳೇಬಾರ್ದು ಆ್ಯಕ್ಚುಲಿ, ಗೊತ್ತಾ? ಅದಕ್ಕೆ ಫಸ್ಟ್ ಕೇಳ್ತೀನಿ. ಅಲ್ಲಿ ಚೇರ್ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವು ಈ ಥರ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲಾದರೂ ಹೋಗಿ ಬನ್ನಿ ಅಂತ ಹೇಳ್ತೀನಿ. ಇದು ಈಗ ಬಂದಿರೋ ಫ್ರೆಂಡ್ಸ್ ಅಲ್ಲ, ಇವರು ಮಧ್ಯದಲ್ಲಿ ಬಂದಿರೋ ಫ್ರೆಂಡ್ಸ್ ಅಲ್ಲ, ಇವರೆಲ್ಲ ಚೈಲ್ಡ್ಹುಡ್ ಫ್ರೆಂಡ್ಸು. 1 to 10 ತನಕ ಜೊತೆನಲ್ಲಿ ಓದಿರೋ ಫ್ರೆಂಡ್ಸು. ಹಾಗೆಯೇ ನಾವು ನಮ್ಮ ಮೇಡಮ್ ಜೊತೆ, ಇಂಗ್ಲೀಷ್ ಟೀಚರು BNL ನಾಗರತ್ನ ಅವ್ರ ಜೊತೆ ನಾವು ರೀಲ್ಸ್ ಕೂಡ ಮಾಡಿದ್ವಿ. ತುಂಬಾ ಖುಷಿ ಆಯಿತು. ಅವರು ಅಷ್ಟೇ ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ನಮಗೆ. ಎಲ್ಲರೂ ಫೋಟೋಸ್ ಎಲ್ಲ ನೋಡಿಬಿಟ್ಟು ಕೇಳ್ತಾಯಿದ್ರು, ಯಾರಿದು ನಿಮ್ಮ ಟೀಚರು ಅಂತ ಹೇಳಿ. ಅವರೆಲ್ಲ ನನಗೆ ಒಂದೇ ಕಮೆಂಟ್ ಕೊಟ್ಟಿದ್ದು, ನಿಮಗಿನ್ನ ನಿಮ್ಮ ಟೀಚರ್ಸೇ ಇನ್ನೂ ಚೆನ್ನಾಗಿದ್ದಾರೆ, ಹೆಂಗಾಗಿದ್ದಾರೆ ಅಂತ ಹೇಳಿದ್ರು. ದೇವರು ಅವ್ರಿಗೆ ಒಳ್ಳೇದು ಮಾಡಲಿ, ಹಾಗೆ ಇನ್ನೂ ಹೆಚ್ಚು ಮಕ್ಕಳಿಗೆ ಅವರು ವಿದ್ಯಾದಾನ ಮಾಡಲಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ನಗ್ತಾಯಿರಿ, ನಗಿಸ್ತಾಯಿರಿ.